ಬೆಳಗ್ಗೆನೆ ಮೀನು ಹಿಡಿಬೇಕು ಅಂತ ನಾವು ನಮ್ಮ ದೋಸ್ತಗಳೆಲ್ಲ ಅಂದ್ಕೊಂಡಿದ್ವಿ. ಬೆಳಗ್ಗೆನೆ ಸೌದೆ ಒಲೆ ತಗೊಂಡು ಹೊರಟ್ವಿ. ಹೋಗ್ತಿದ್ದ ದಾರಿ ಗೊತ್ತಿರಲಿಲ್ಲ. ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ವಿ. ಮೀನೆಲ್ಲ ನಾವು ಬಂದಿರೋದು ಸ್ವಲ್ಪ ಚಿಕ್ಕೊಂಡಿರುತ್ತೆ. ಪಾತ್ರ ಮಾಡ್ಬೇಡಪ್ಪ. ಕೆನಡಾದಿಂದ ಇವನೊಂದು ಕೋಲ್ ತಗೋ ಬಂದಿದ್ದಾನೆ ಮೀನ್ ಹಿಡಿಯಕ್ಕೆ ಅಂತ. ಇಲ್ಲಿ ಒಂದು ಕೆರೆಯಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದೀವಿ. ಗಾಳ ಹಾಕಿದ ತಕ್ಷಣ ಮೀನು ಸಿಗುತ್ತೆ ಅಂದ್ಕೊಂಡಿದ್ವಿ. ಆದರೆ ಅದು ಅಂದ್ಕೊಂಡಿರೋದು ತಪ್ಪು ಅಂತ ಇವತ್ತು ಗೊತ್ತಾಗಿತ್ತು. ವಾರ ಎಲ್ಲ ಆಫೀಸಲ್ಲಿ ಮ್ಯಾನೇಜರ್ ತಲೆಗೆ ಶೂಟ್ ಮಾಡ್ತಾರೆ ಅಂತ ಇಲ್ಲಿಗೆ ಬಂದರೆ ಮಧ್ಯಾಹ್ನ ಆಗ್ತಿದ್ದಂಗೆ ಸೂರ್ಯನು ಸ್ಟಾರ್ಟ್ ಮಾಡ್ಕೊತು ತಲೆಗೆ ಶೂಟ್ ಮಾಡೋದಕ್ಕೆ. ಸಮಾಧಾನದಿಂದ 5 ಮೀನನ್ನ ಹಿಡ್ದಿದ್ದ ಅಮೀರು ನಮ್ಮ ಕಣ್ಣಿಗೆ ದೊಡ್ಡ ಬೇಟೆಗಾರ ಥರ ಕಾಣಿಸ್ತಾ ಇದ್ದ. ಹಿಡ್ದಿರೋ ಮೀನನ್ನ ಎತ್ತಾಕೊಂಡು ನಿರ್ಜನ ಪ್ರದೇಶ ಕಡೆಗೆ ಹೊರಟಿದ್ವಿ. ಮೀನ್ ಹಿಡ್ಕೊಂಡು ಒಂದು ಪ್ಲೇಸಿಗೆ ಬಂದಿದೀವಿ. ಎಂತ ಪ್ಲೇಸ್ ಅಂತ ಹೇಳಿದ್ರೆ ಯಾವ ಪ್ಲೇಸ್ ಬಟ್ ನಮ್ಗೆ ಗೊತ್ತಿಲ್ಲ. ಎಲ್ಲ ಹಸಿದೆ ಇದಾವೆ. ಬಾಸ್ ಇಲ್ಲೇ ಇದಾವ ನೋಡು. ಅದನ್ನೇ ಕಿತ್ತಾಕಿದ್ರೆ ಆಯ್ತು. ದಾರಿ ಮಾತ್ರ ಸಖತ್ತಾಗೈತೆ. ಈ ಕಡೆ ಇಲ್ಲಿ ಕಾರ್ ಹಾಕಿದೀವಿ ಮೀನ್ ತಿನ್ನಕ್ಕೆ. ಯಾವ ಊರ ಯಾವ ದಾರಿನ ಏನು ಗೊತ್ತಿಲ್ಲ. ಇಲ್ಲಿ ಇನ್ನೊಬ್ಬ ನನ್ನ ಫ್ರೆಂಡ್ ಮಿಸ್ ಆಗಿದ್ದಾನೆ, ಚೇತನ್ ಅಂತ. ಅವನೇನಾದ್ರು ಇದ್ದಿದ್ರೆ ಬೆಂಕಿ ಹಾಕು ಅಂತ ಹೇಳಿದರೆ ಇಡೀ ಕಾಡೆ ಅಂಟ್ಕೊಬಿಡ್ಬೇಕು. ಆ ಥರ ಬೆಂಕಿ ಹಾಕಿರೋನು. ಫ್ರೈ ಆಗಿದೆಯಾ? ನಾವು ಇದೀವಿ ಇವಾಗ ಬೆಟ್ಟದ ಅಂಚಿನಲ್ಲಿ. ಅಂಚು ಅಲ್ಲ, ಒಳಗಡೆ 4 ಜನರ ಈ ಒಂದು ಸಾಹಸ ಪ್ರಯತ್ನ, ಸತತ ಪ್ರಯತ್ನದ ನಂತರ 4 ಮೀನುಗಳನ್ನ ಹಿಡಿದು ಇಲ್ಲಿ ರೋಸ್ಟ್ ಮಾಡ್ಕೊಂಡು ತಿನ್ಕೊಂಡು 5 ಮೀನು 4 ಅಂತ ಹೇಳಕ್ಕಾಗಲ್ಲ. ಅದು 1 ಅಂತ ನಾವು ಇದನ್ ಮಾಡಕ್ಕಾಗಲ್ಲ. ಯಾಕೆ ಕಷ್ಟಪಟ್ಟು ಹಿಡಿದಿರೋದು. ಒಂದು ಮರೆಯಲ್ಲಿ, ಅದು ತವ ಮೇಲೆ ಇದೆ. ಮರೆಯಲ್ಲಿ ಇವಾಗ ತವ ಮೇಲೆ ಮರೆಯಾಗಿದೆ. ಅಮೀರ್ ಅವ್ರೆ, ಮೀನ್ಗಾರ ಹೇಳ್ರಿ, ಜಲ್ಗಾರ ಅಂತ ಅಲ್ಲೇನ್ರಿ ನೋಡ್ತಿದ್ದೀರಾ? ಇಲ್ಲಿ ನೋಡಿ. ತಿಂಗಳಾದರೆ ಒಂದಲ್ಲ ಒಂದು ಕಮಿಟ್ಮೆಂಟು, EMI ಕಟ್ಟೋದು ಇದ್ದೇ ಇರುತ್ತೆ. ಅವಾಗವಾಗ ನೀವು ಅಷ್ಟೇ ಈ ಥರ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಬನ್ನಿ. ಒಂಥರ ಚೆನ್ನಾಗಿರುತ್ತೆ, ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಈ ವಿಡಿಯೋ ನೋಡ್ತಿರೋ ನಿಮಗೆಲ್ಲರಿಗೂ ನಮ್ಮ ಕಡೆಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ನಾವಿಲ್ಲಿ ಮೀನನ್ನ ಶೇರ್ ಮಾಡಿದ್ದೀವಿ, ನೀವಲ್ಲಿ ವಿಡಿಯೋ ಶೇರ್ ಮಾಡಿ. ಮತ್ತೆ ಸಿಗುವ, ಬಾಯ್.